ಔಷಧೀಯ ಗುಣವುಳ್ಳುವಂತ ಈ ಒಂದು ಗೆದ್ದಲು ಮಣ್ಣು ಸರ್ ಹೇಗೆ ಸರ್ ಅದರ ಜೊಲ್ಲು ಇದೆಯಲ್ಲ, ಆ ಗೆದ್ದಲು ತನ್ನ ಜೊಲ್ಲಿನಿಂದ ಇದನ್ನು ಕಟ್ಕೊಳ್ತದೆ. ಆ ಜೊಲ್ಲು ಎಷ್ಟು ಅಂಟಿರುತ್ತೆ ಅಂದ್ರೆ ಯಾವುದೇ ಪ್ರಪಂಚದ ಮಾರ್ಕೆಟ್ ಸಿಗೋ ಅಂಟಿಗಿಂತ ಇದು ಬಹಳ ಶ್ರೇಷ್ಠವಾಗಿರುತ್ತೆ. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಆವರಣದ ಈ ಬಯೋ ಪಾರ್ಕ್ ನ ಒಂದು ವೈಶಿಷ್ಟ್ಯ ಅಂದ್ರೆ, ಒಂದು ಮರಗಿಡಗಳು, ಇನ್ನೊಂದು ಹೇರಳವಾದ ಹುತ್ತದ ಬೆಳವಣಿಗೆ ಕಾಣ್ತಾ ಇದ್ರ, ಹಾಗೇನೆ ನೀರಿನ ಕಟ್ಟೆಗಳು, ಕಲ್ಯಾಣಿ, ಬಟರ್ಫ್ಲೈಸು, ಬರ್ಡ್ಸು, ಹೀಗಾಗಿ ಒಂದು ಒಳ್ಳೆ ಒಂದು ಎಕೋಸಿಸ್ಟಮ್ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಕ್ಯಾಂಪಸ್ ಈಗ 15-16 ಅಡಿ ಎತ್ತರದ ಹುತ್ತುಗಳು ನೋಡಿದೀವಿ ಸರ್. ಇನ್ನು ಈ ರೀತಿ ಹುತ್ತ ಅಂದ್ರೆ ನಮ್ಗಿಂತಲೂ ನಾವೊಂದು 6 ಫೀಟ್ ಇದ್ರೆ ಅದೆಷ್ಟು ಅಂದಾಜು ಎಷ್ಟು ಫೀಟ್ ಇರ್ಬೋದು ಸರ್? ಅದು ಈಸಿ 10-11 ಫೀಟ್ ಇಲ್ಲಿ. ಓಕೆ, ಇಲ್ಲಿ 15 ಅಡಿವರೆಗೂ ಹೋಗಿದೆ. ಓಕೆ. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಆವರಣದ ಈ ಬಯೋ ಪಾರ್ಕ್ ನ ಒಂದು ವೈಶಿಷ್ಟ್ಯ ಅಂದ್ರೆ, ಒಂದು ಮರಗಿಡಗಳು, ಇನ್ನೊಂದು ಹೇರಳವಾದ ಹುತ್ತದ ಬೆಳವಣಿಗೆ ಕಾಣ್ತಾ ಇದ್ರ, ಹಾಗೇನೆ ನೀರಿನ ಕಟ್ಟೆಗಳು, ಕಲ್ಯಾಣಿ, ಬಟರ್ಫ್ಲೈಸು, ಬರ್ಡ್ಸು, ಹೀಗಾಗಿ ಒಂದು ಒಳ್ಳೆ ಒಂದು ಎಕೋಸಿಸ್ಟಮ್ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಈಗ ಹುತ್ತದ ಬಗ್ಗೆ ನೀವು ಆಶ್ಚರ್ಯಪಟ್ಟು ಕೇಳ್ತಾ ಇದ್ದೀರಿ. ಬಗ್ಗೆ ನಂದೊಂದು ಪ್ರಶ್ನೆ ಸರ್, ಅಂದ್ರೆ ನಾನು ತುಂಬಾ ದೇವಸ್ಥಾನಗಳು ಸುತ್ತಾಡೋದ್ರಿಂದ, ತುಂಬಾ ದೇವಸ್ಥಾನದ ಇಂಟರ್ವ್ಯೂಗಳು ಮಾಡೋದ್ರಿಂದ ನಮ್ಮಲ್ಲಿ ಒಂದು ಸಹಜವಾದಂತ ಒಂದು ಮಾತಿದೆ ಸರ್. ಏನಂದ್ರೆ ಈ ರೀತಿ ಹುತ್ತ ಬೆಳೆದಿದ್ರೆ ಅಲ್ಲಿ ವಾಸ ಆಗಿರುವಂಥದ್ದು ರಾಹು ಕೇತು ಇರ್ತಾರೆ ಅನ್ನುವಂಥದ್ದು. ಅಂದ್ರೆ ಅವ್ರ ಆಕಾರ ಕೂಡ ಹಾವಿನ ರೀತಿ ಇರೋದ್ರಿಂದ ಪುರಾಣಗಳಲ್ಲಿ ದಾಖಲೆ ಆಗಿರೋದ್ರಿಂದ ಆ ರೀತಿ ಹೇಳೋ ಸಾಧ್ಯತೆ ಇದೆಯಾ ಇಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮ ಒಂದು ಇದರಲ್ಲಿ ಹೇಳೋದಾದ್ರೆ ಸರ್, ಒಂದು ರೀತಿನಲ್ಲಿ ನಾವೆಲ್ಲ ಜೀವನ ಶುರು ಮಾಡಿರೋದು ಕಾಡಿನಲ್ಲೇ, ಮನುಷ್ಯ ಜೀವನ, ಆಮೇಲೆ ನಾಡಿಗೆ ಬಂದಿದ್ದೀವಿ ಅಲ್ವಾ. ಈ ಕಾಡಿನಲ್ಲಿ ತನಗೆ ಉಪಯೋಗ ಆದ್ನೆಲ್ಲನೂ ಮನುಷ್ಯ ಗೌರವಿಸ್ತಾ ಬಂದ, ಈಗ ಸ್ವಲ್ಪ ಕಳ್ಕೊಂಡಿರ್ಬೋದನ್ನ. ಹಾಗಾಗಿ ಹಾವು, ಹುತ್ತ, ಪಕ್ಷಿಗಳು, ಗೆದ್ದಲು ಇವನ್ನೆಲ್ಲ ನೋಡ್ತಾ ಇದ್ದ ಅವನು. ಇದು ಗೆದ್ದಲು ಮಾಡುವಂತ ಒಂದು ಒಳ್ಳೆ ಕೆಲಸ. ಇದರಲ್ಲಿ ಹಾವು ಹೋಗಿ ಸೇರ್ಕೊಳ್ಳೋದು ಯಾವಾಗ ಅಂದ್ರೆ, ನೋಡಿ ಇದರಲ್ಲಿ ಕೋವೆಗಳು ಇನ್ನೂ ಬರ್ತಾ ಇದಾವಲ್ಲ, ಇಷ್ಟೆತ್ರ ಆದ್ರೂ ಇನ್ನೂ ಅಲ್ಲಿ ಬಿರುಕು ಬಂದಿಲ್ಲ, ಅಂದ್ರೆ ಅಲ್ಲಿ ಓಪನ್ ಆಗಿಲ್ಲ. ಅಲ್ಲಿ ಯಾವ ಪ್ರಾಣಿನೂ ಹೋಗಕ್ಕಾಗಲ್ಲ, ಹಾವು ಹೋಗಕ್ಕಾಗಲ್ಲ, ಇನ್ಯಾವುದೇ ಹಾವು ಪ್ರಾಣಿನೂ ಹೋಗಕ್ಕಾಗಲ್ಲ, ಯಾವುದೂ ಆಗಲ್ಲ. ಅಂದ್ರೆ ಈಗ ಈ ಇಷ್ಟೊಂದು ಎತ್ತರಕ್ಕೆ ಬೆಳಿತಾ ಇರೋದು ಈ ಕಾಡಿನ, ನಮ್ಮ ಈ ನಾವು ನಿಂತಿರೋ ಜಾಗದ ಬಯೋ ಪಾರ್ಕ್ ಭಾಗ 1. ಇದು ಮಾನ್ಯ ಯಲ್ಲಪ್ಪ ಅವರು ಗಿಡ ಹಾಕಿದಂತ, ಇದು ಇಲ್ಲಿ ಹಾಕ್ಸಿದ್ರು 2000 ಇಸ್ವಿನಲ್ಲಿ, ನೆನೆಸ್ಕೋಬೇಕು. ಅವರು ಮಾಡಿದಂತ ಒಂದು ಕೆಲಸ ಇಲ್ಲಿ ಚೆನ್ನಾಗಿ ಬೆಳ್ಕೊಂಡ್ಬಂದಿದೆ, ಉಳ್ಕೊಂಡ್ಬಂದಿದೆ ಪುಣ್ಯಾತ್ಮರ ದೆಸೆಯಿಂದ. ಸೊ ಇಲ್ಲಿ ಇಷ್ಟ ಎತ್ತರ ಆದ್ರೂ ಯಾಕೆ ಹುಡುಕ್ ಬಂದಿಲ್ಲ? ಇದು ಈ ನಮ್ಮ ಕಾಡಿನ ಆರೋಗ್ಯ ಸೂಚಿಸ್ತಾ ಇದೆ. ಯಾವಾಗ ಅಲ್ಲಿಗೆ ನೀರು ನಿಲ್ಲೋಲ್ಲ, ಮರಗಿಡ ಇರೋಲ್ಲ, ಅವಾಗ ಇಷ್ಟ ಎತ್ತರ ಆಗ್ತಿನಂಗೆ ಹೊಡೆದೋಗುತ್ತೆ, ಅಲ್ಲಿ ಯಾವುದೋ ಒಂದು ಪ್ರಾಣಿ ಸೇರ್ಕೊಳ್ಳುತ್ತೆ. ಅಲ್ಲಿ ಹಾವು ಸೇರ್ಕೋಬಹುದು, ಯಾವ್ದು ಬೇಕಾದ್ರೂ ಸೇರ್ಕೋಬಹುದು. ಇಲ್ಲಿ ಏನ್ ತೋರಿಸ್ತಾ ಇದೆ ನಿಮ್ಗೆ? ಹೊಡಿದೇ ಇರೋದು ತೋರಿಸ್ತಾ ಇದೆ. ಆ ಕೋವೆಗಳು ಫಾರ್ಮ್ ಆಗ್ತಾನೆ ಇದೆ, ಇನ್ನು ಬೆಳಿತಾನೆ ಇದೆ. ಇಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಈಗ 15-16 ಅಡಿ ಎತ್ತರದ ಹುತ್ತುಗಳು ನೋಡಿದೀವಿ. ಇದು ಎಷ್ಟು ಎತ್ತರ ಹೋಗಿದೆಯೋ ಅಷ್ಟೇ ಕೆಳಗಡೆಗೂ ಜಾಲರಿ ಫಾರ್ಮ್ ಆಗಿರುತ್ತೆ. ಹಾಗಾಗಿ ಇದು ಒಂದು ನೀರಿನ ತಾಣವಾಗಿ ರೂಪುಗೊಳ್ತಾ ಹೋಗುತ್ತೆ. ಸರ್, ಇನ್ನೊಂದ್ ಕಡೆ ರೈತರು ಹೇಳೋದು ಸರ್, ಅವರ ನಂಬಿಕೆ ಇದು ಈ ರೀತಿ ಹುತ್ತ ಎಲ್ಲಿರುತ್ತೋ ಅಲ್ಲಿ ನೀರು ಸಿಗುತ್ತೆ, ಹುತ್ತದ ಉತ್ತರಕ್ಕೆ ನೀರು ಸಿಗುತ್ತೆ ಅನ್ನೋದು ಒಂದು ಮಾತು ಪುಸ್ತಕದಲ್ಲಿ ಓದ್ಕೊಂಡಿದೀವಿ. ಸೊ ಈಗ ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಇದನ್ನು ಪೂಜನೀಯ ರಾಹು ಕೇತು ಅಂತ. ಒಂದ್ ನಿಮಿಷ, ರಾಹು ಕೇತು ಅಥವಾ ಯಾವುದೇ ಹೆಸರನ್ನು ಹೇಳದೆ ಬಿಟ್ರು ಕೂಡ ಇದು ನಮಗೆ ಉಪಯೋಗ ಆಗ್ತಿದ್ಯಾ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ. ಖಂಡಿತ ಉಪಯೋಗ ಆಗ್ತಾ ಇದೆ. ತಾನು ಮನೆ ಕಟ್ಕೊಂಡು ಅಲ್ಲಿ ನೀರನ್ನ ಸಂಗ್ರಹಕ್ಕಾಗ್ಲಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಅದು ತನ್ನ ಈ ಔಷಧಿಗೆ ಬಹಳ ಉಪಯೋಗ ಆಗುವಂತ ಮಣ್ಣಾಗಿದೆ ಇದು, ಅಲ್ವೇ? ಹುತ್ತದ ಮಣ್ಣು ಇದು ತನ್ನ ಜೊಲ್ಲಿಂದ ಕಟ್ಟುತ್ತೆ ಇದು. ಗೆದ್ದಲು ತನ್ನ ಜೊಲ್ಲಿನಿಂದ ಮಣ್ಣನ್ನು ಉಂಡೆ ಉಂಡೆ ಮಾಡಿ ಕಟ್ಕೊಂಡು ಹೋಗುತ್ತೆ. ಔಷಧಿ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಸರ್, ನನ್ಗೆ ತುಂಬಾ ಕುತೂಹಲ, ಇಷ್ಟು ದೊಡ್ಡ ಒಂದು ಹುತ್ತ ಕಟ್ಟೋದಕ್ಕೆ ಆ ಸಣ್ಣ ಸಣ್ಣ ಹುಳುಗಳು ಹೇಗೆ, ಎಷ್ಟು ಸಾವಿರಾರು ಹುಳುಗಳಿರುತ್ತೆ, ಅವುಗಳ ಆರ್ಕಿಟೆಕ್ಟ್ ನೀವು ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ. ಅವು ನೇಚರ್ ಆರ್ಕಿಟೆಕ್ಟ್ಸ್ ಅಂತ ಹೇಳ್ಬೋದು. ಇದಾಗ್ಬಹುದು, ಗೆದ್ದಲು ಹುಳ ಆಗ್ಬೋದು, ಕೆಲವು ಬರ್ಡ್ಸ್ ಗೂಡು ಕಟ್ತಾರೆ ನೋಡಿದೀರಾ. ಇದೆಲ್ಲಾನು ಒಂಥರ ಪ್ರಕೃತಿ ದತ್ತವಾದ ಒಂದು ಕೊಡುಗೆ. ಅಲ್ಲೇ ವಾಸ ಮಾಡ್ತಿರೋದ್ರಿಂದ, ಅವ್ ಅವಶ್ಯಕತೆ ಇರೋದ್ರಿಂದ ಅವೆಲ್ಲ ಕಲ್ತ್ಕೊಂಡಿದಾವೆ. ಈಗ ಇರುತ್ತೆ ಸರ್ ಒಳಗಡೆ? ಗೆದ್ದಲು ಹುಳ ಇದೆ ಒಳಗಡೆ, ಈಗ ತುಂಬಾ ಇದೆ ಸರ್. ಲಕ್ಷಾಂತರ ಇಷ್ಟತ್ರ ಆಗ ಕೋಟ್ಯಾಂತರ ಆಗಿರುತ್ತೆ. ಸೊ ಇದರಿಂದ ಇದು ತನಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅವನೇನ್ ಮಾಡ್ದ, ಅದನ್ನ ಪೂಜನೀಯ ಮಾಡ್ದ. ಯಾಕಂದ್ರೆ ನಾನು ಹೊಡೆದಾಕ್ಬಾರ್ದು, ಹಾಳು ಮಾಡಬಾರ್ದು, ಉಳ್ಕೊಳ್ಳಿ ಅನ್ನೋ ಒಂದು ಆಸೆಯಿಂದ ಅದಕ್ಕೆ ಪೂಜ್ಯ ಸ್ಥಾನವನ್ನು ಕೊಟ್ಟಿಯಾನೆ. ಅದಕ್ಕೆ ರಾಹು ಅಂತಾನು ಹೇಳ್ಬೋದು, ಕೇತು ಅಂತಾನು ಹೇಳ್ಬೋದು, ನಾಗರಾಜ ಅಂತಾನು ಹೇಳ್ಬೋದು. ಏನೋ ಒಂದು ನಾವು ಹೇಳೋಣ, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಅಂಶ ಆಗುತ್ತೆ. ಅದು ಉಳಿಸ್ಕೊಳ್ಳಕ್ಕೆ ಒಂದು ಮಾರ್ಗ ಆಗುತ್ತೆ ಅಂತ ಮಾತ್ರ ನಾನು ಭಾವಿಸ್ತೀನಿ. ಇನ್ನೊಂದು ಕುತೂಹಲ ಏನಂದ್ರೆ ಸರ್, ಇದು ಔಷಧೀಯ ಗುಣ ಉಳ್ಳುವಂತ
ಈ ಒಂದು ಗೆದ್ದಲು ಮಣ್ಣು. ಮಣ್ಣು ಸರ್ ಹೇಗೆ ಸರ್ ಅದು ಇದು ಅದರ ಜೊಲ್ಲು ಇದೆಯಲ್ಲ, ಆ ಗೆದ್ದಲು ತನ್ನ ಜೊಲ್ಲಿನಿಂದ ಇದನ್ನ ಕಟ್ಕೊಳ್ತಾ ಹೋಗುತ್ತೆ. ಆ ಜೊಲ್ಲು ಎಷ್ಟು ಅಂಟಿರುತ್ತೆ ಅಂದ್ರೆ ಯಾವುದೇ ಪ್ರಪಂಚದ ಮಾರ್ಕೆಟ್ ಸಿಗೋ ಅಂಟಿಗಿಂತ ಇದು ಬಹಳ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ನೀವು ಮುಟ್ಟು ನೋಡಿ ಬೇಕಾದ್ರೆ ಇದನ್ನ ಎಷ್ಟು ಗಟ್ಟಿ ಇದೆ ಅನ್ನೋದು ನಿಮಗೆ ಅಳ್ಳಾಡ್ಸಿ ನೋಡಿ. ಈಗ ನೋಡಿ ಗಟ್ಟಿ ಇದೆ ದಯವಿಟ್ಟು ಮುಟ್ಟು ನೋಡಿ, ನೋಡಿ ಹೌದು ಎಷ್ಟು ಗಟ್ಟಿ ಇದೆ. ಹೌದು ಸರ್. ಮತ್ತೆ ಕೋಲ್ಡ್ ತುಂಬಾ ಕೋಲ್ಡ್ ಕೋಲ್ಡ್ ಆಗಿರುತ್ತೆ. ಅದು ಒಳಗಡೆ ನೀರಿನ ಅಂಶ ಸೇರ್ಕೊಂಡಿರುತ್ತೆ. ಹಾವು ಕೂಡ ಅದಕ್ಕೆ ಇಷ್ಟ ಆಗೋದು ಅನ್ಸುತ್ತೆ ಸರ್. ಅದು ಕೂಡ ಒಂದು ಕಾರಣ. ಹೌದು, ಅದು ಒಂದು ಕಾರಣ. ನೀರಿನ ತಾಣವಾಗಿ, ನೀರಿನ ಕಣಜವಾಗಿ ನಿಂತ್ಕೊಂಡಿರುತ್ತೆ, ತಣ್ಣಗಿರುತ್ತೆ, ಇದೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಈ ಸುತ್ತಮುತ್ತ ಒಂದು ಜಾಲರಿ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಮಣ್ಣೆಲ್ಲ ಒಂಥರ ಕೆದಕ್ದಂಗಾಗಿರುತ್ತೆ, ನೀರು ಚೆನ್ನಾಗಿ ಇಳಿಯುತ್ತೆ, ಸೊ ಅಂತರ್ಜಲ ಮರುಪೂರ್ಣನೂ ಆಗುತ್ತೆ. ಹೀಗೆ ಹುತ್ತದ ಬಗ್ಗೆ ಮಾತಾಡ್ತಿದ್ರೆ ಬಹಳಷ್ಟು ಮಾತಾಡ್ಕೋಬಹುದು. ಈಗ ಮುಖ್ಯವಾಗಿ ನಾವು ಯಾಕೆ ಅದನ್ನು ಉಳಿಸ್ಕೋಬೇಕು ಅಂತ ಮಾತಾಡ್ತಾ ಇದೀವಿ. ಇದು ನಮ್ಮ ಈ ಪ್ರಾದೇಶಿಕ ಆರೋಗ್ಯ ಸೂಚಕ ಅಂಶ ಅಂತ ಇಟ್ಕೊಳ್ಳಿ. ಇದು ಹುತ್ತ ಇದೆ ಹೊಡೆದಾಕ್ಬೇಡ ಅನ್ನೋ ಒಂದು ಮಾತು ಬರುತ್ತೆ. ಇಲ್ಲ, ಬೇಕಿಲ್ಲ, ಇಲ್ಲೇನೇನು ತೊಂದರೆ ಇಲ್ಲ. ನಿಮಗೆ ನೀರನ್ನು ತಾಣ ಬೇಕಾ? ಬೇಕು. ಗ್ರೀನ್ ಅಂಡ್ ವಾಟರ್ ಸ್ಕೇಪ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇವೆಲ್ಲ ಸೇರ್ಕೊಳ್ತಾ ಬರ್ತವೆ. ಇದನ್ನ ನಾವು ಇಷ್ಟ ಅರ್ಥ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಇದನ್ನು ಉಳಿಸ್ಕೊಳ್ಳಿ ಅಂತ ಒಂದು ಹೇಳ್ಕೊಟ್ಟು ಆ ಮೂಲಕ ತಂಪಾದ ತಾಣಗಳನ್ನ ಉಳಿಸ್ಕೊಳ್ತಾ ಹೋಗೋಣ ಅಂತ. ಸರ್, ಇನ್ನೊಂದು ಕಡೆ ಪ್ರಶ್ನೆ ಸರ್, ಇದು ಏನಕ್ಕೆ ಬಳಸಬಹುದು ಸರ್ ಈ ಮಣ್ಣನ್ನ, ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ? ಒಂದು ನಿಮ್ಗೆ ಗೊತ್ತಿರ್ಬೇಕು, ಈಗಾಗಲೇ ಚರ್ಮ ರೋಗ ಇದ್ರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಹಳ ಬಳಕೆ ಆಗ್ತಾ ಇದೆ. ಆಮೇಲೆ ಮನೆಗಳಲ್ಲಿ ಸಣ್ಣ ಪುಟ್ಟ ತೊಂದರೆ ಆದಾಗಲೂ ಕೂಡ ಈ ಹುತ್ತಿನ ಮಣ್ಣು ತಂದು ಅದನ್ನ ಹಚ್ಕೋತಾರೆ, ಆಮೇಲೆ ಲೇಪನ ಮಾಡಿ ಹಚ್ಕೋತಾರೆ, ಇದೆಲ್ಲ ಮಾಡ್ಕೊಳ್ತಿದ್ದಾರೆ. ಇನ್ನೂ ಅಷ್ಟು ಉಪಯೋಗ ಆಗೋದನ್ನ ನೀವು ನೋಡಿ, ಖಂಡಿತವಾಗಿ ಉಪಯೋಗ ಆಗುತ್ತೆ. ಈಗ ಹುತ್ತದ ಮಣ್ಣನ್ನು ತೊಗೊಂಡು ಪೂಜೆ ಮಾಡೋದು ಅದೇ ಉದ್ದೇಶನೇ. ಅಂದ್ರೆ ಅದು ಉಳಿಸ್ಬೇಕು. ನಾವ್ ಏನೇನ್ ಪೂಜೆ ಮಾಡ್ತಿದೀವೋ ಅವೆಲ್ಲವೂ ಉಳಿಲಿ ಅನ್ನೋದೇ ಮುಖ್ಯವಾದ ಉದ್ದೇಶ. ಅದನ್ನ ಮರೆತು ಬರೀ ಪೂಜೆ ಮಾಡೋಕೆ ಉಪಯೋಗ ಇಲ್ಲ. ಹೌದು ಸರ್, ಅದರಿಂದ ಒಂದ್ ರೀತಿ ಮೋಡಿ ಅಂತಾನೆ ಹೇಳಕ್ ಆಗೋದಿಲ್ಲ. ಯಾವ ಮೋಡಿ ಆಗುತ್ತೆ? ಸೈಂಟಿಫಿಕ್ ಕೂಡ ಇದೆ ಅಲ್ವಾ ಸರ್, ಅಲ್ಲಿ ವಿಜ್ಞಾನ ಕೂಡ ಇದೆ ಅಲ್ವಾ? ಅಲ್ಲಿ ಏನಾಗಿದೆ, ನೀವು ಸೈನ್ಸ್ ಹೇಳ್ಕೊಡ್ದೇ ಇದ್ರೆ, ವಿಜ್ಞಾನದ ಅರಿವು ಮೂಡಿಸದೇ ಇದ್ರೆ, ಇಲ್ಲಿ ಕರ್ಕೊಂಬಂದ್ ತೋರಿಸದೇ ಇದ್ರೆ, ಆ ಮಕ್ಳು ಬಂದು ಮುಟ್ಟಿ ಅಳ್ಳಾಡ್ಸಿ ನೋಡದೇ ಇದ್ರೆ ಅವ್ರಿಗೆ ಆಮೇಲೆ ನೋಡಿ, ಈಗ ತಾನು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಆಗಿದೆ ಅಂದ್ರೆ ಅದು ಆರ್ಕಿಟೆಕ್ಚರ್ ನೋಡಿ. ಇಲ್ಲಿ ಉಬ್ಬು ತಗ್ಗುಗಳು ಹೇಗಿದಾವೆ ಅಂದ್ರೆ ಎಷ್ಟೇ ಮಳೆ ಬಂದು ಸರಾಗವಾಗಿ ಹರಿದೋಗುತ್ತೆ ಸರ್. ಹೌದು, ಈಗ ಕಿತ್ಕೊಂಡು ಹೋಗೋ ಚಾನ್ಸ್ ಇಲ್ವಾ? ಈ ರೀತಿಯಾಗಿ ಮಕ್ಳಿಗೆ ಇದನ್ನೆಲ್ಲ ತಲೆ ತುಂಬ್ತಾ ಬಂದ್ರೆ ಕಲಿಯೋದಿದೆ ಇಲ್ಲಿ ಅನ್ನೋದನ್ನ ಎಷ್ಟೋ ಜನ ಇನ್ಸ್ಪೈರ್ ಆಗ್ಬೋದು. ನಾನು ಆರ್ಕಿಟೆಕ್ಟ್ ಆಗ್ಬೇಕು ಅಂತ, ಹುತ್ತಾನೆ ಒಂದು ಆರ್ಕಿಟೆಕ್ಟ್ ಆಗ್ಬೋದಾರೆ ನಾನೇನಾಗ್ಬೋದು ಅಂತ ಅಲ್ವಾ? ಆಮೇಲೆ ಈ ಸಮಾಜಕ್ಕೆ ಉಪಯೋಗ ಆಗೋಂತ ಆರ್ಕಿಟೆಕ್ಟ್ ಆಗ್ಬೋದು. ಖಂಡಿತ ಸರ್, ಹೌದು ಅಲ್ವಾ? ಆರ್ಕಿಟೆಕ್ಟ್ ಆಗಿ ಏನ್ ಮಾಡ್ಬೋದು ನಿಮ್ಗೆ ಗೊತ್ತಿದೆ. ಇದರಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಒಂದು ಇನ್ಸ್ಪಿರೇಷನ್ ಸಿಗ್ಬೋದು ಅನ್ಸುತ್ತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.